ಇಲ್ಲ ಎಷ್ಟೊಂದಿದಾವೆ ನೋಡಿ ಇವರು 1 2 ಹೇ ನೀನ್ ಸ್ನಾನ ಮಾಡ್ಸಕ್ ಬರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಪನ್ ವಾವ್ ಋತ್ವಿ ವಾವ್ 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 ನಾನು ಇನ್ನೂ ದೊಡ್ಡೋಗತ್ತವೆ ಎಷ್ಟು ಋತ್ವಿ ನಿನಗೆ ಬುಕ್ಸು ಎಷ್ಟೊಂದು ವೈಲ್ಡ್ ಅನಿಮಲ್ಸ್ ವೆಜಿಟೇಬಲ್ಸ್ ಫಾರ್ಮ್ ಅನಿಮಲ್ಸ್ ಪೆಟ್ಸ್ ಶೇಪ್ಸ್ ನಂಬರ್ಸ್ ವಾವ್ ಋತ್ವಿ ಹ್ಯಾಪಿ ಋತ್ವಿ ಹ್ಯಾಪಿ ಇಕ್ಕೋಬೇಕು ಸೊ ನಾನು ಈ ಎಲ್ಲ ಬುಕ್ಸು ಕೂಡ ಋತ್ವಿಗೋಸ್ಕರ ಆರ್ಡರ್ ಮಾಡಿದ್ದೆ ಯಾಕಂದರೆ ಇವಾಗ ಆಲ್ಮೋಸ್ಟ್ ಅವನಿಗೆ 2 years ಕಂಪ್ಲೀಟ್ ಆಗ್ತಾ ಇದೆ ಸೊ ಇವಾಗ ಎಲ್ಲದನ್ನು ಐಡೆಂಟಿಫೈ ಮಾಡ್ತಾನೆ ಅದಕ್ಕೋಸ್ಕರ ಅವನಿಗೆ ಬರ್ಡ್ಸ್ ಫ್ರೂಟ್ಸ್ ಅನಿಮಲ್ಸ್ ಕಲರ್ ಶೇಪ್ಸ್ ಟ್ರಾನ್ಸ್ಪೋರ್ಟ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಾನೆ ಅಂತ ಆರ್ಡರ್ ಮಾಡಿ ಚಿಂಟು ಎಲ್ಲಿಗೆ ಹೋಗ್ತಾ ಇರೋದು ಪಾಣ್ಯಾಗ ನೋಡಲ್ ಕಾರ್ ಸ್ಟಾರ್ಟ್ ಆಯ್ತು ಪ್ರಾಣಿ ಎಷ್ಟು ದುಂಡಕ್ಕಾಗವನೆ ಸೊ ನಾವೀಗ ಹೋಗ್ತಾ ಇರೋದು ನಮ್ಮ ಆಂಟಿ ಮನೆಗೆ ಆಂಟಿ ಮಗಳು ಸ್ನೇಹ ಕೂಡ ಬಂದಿದ್ಲು ಇವಳು ಲಕ್ಷ್ಮಿ ಅಂತ ಇವಳು ನಮ್ಮ ಮಾವನ ಮಗಳು ಸೊ ಎಲ್ಲರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆದ್ವಿ ಸೊ ಎಲ್ಲರೂ ಒಂದೇ ಕಡೆ ಸೇರ್ತಾ ಇದ್ದೀವಿ ಇದೇ ನೋಡಿ ನಮ್ಮ ಆಂಟಿ ಮನೆ ಸೊ ಆಂಟಿ ಮನೆಗೆ ಫೈನಲಿ ಬಂದ್ವಿ ಸೊ ಆ್ಯಕ್ಚುಲಿ ನನಗೆ ಸ್ನೇಹಗೆ ಮತ್ತು ಲಕ್ಷ್ಮಿಗೆ 3 ಜನ ಗಂಡ್ಮಕ್ಳು ಅವ್ರು 3 ಜನ ಕೂಡ ಒಂದೇ ವರ್ಷನೇ ಹುಟ್ಟಿರೋದು ಸೊ ಚಿಂಟುನೇ ಸ್ವಲ್ಪ ಚಿಕ್ಕೋನು ಇವರಿಬ್ಬರಿಗೂ ಕಂಪೇರ್ ಮಾಡೋದು ಹೌದೇನು ಪ್ರಾಣಿ ಬಾ ಈಗ ಎಷ್ಟು ಚೆನ್ನಾಗಿದಾವೆ ಕಟಿಂಗು ಇವರವೆಲ್ಲ ನಮ್ಮ ಚಿಂಟುದು ಜುಟ್ಟು ನೋಡಿ ನೋಡಿ ಇವ್ರು ಸ್ಪೆಷಲ್ ಅನ್ನಿಸ್ತಾರೆ ಹೇ ಜತ ಬಾರೋ ಬೇಬಿ ಕಟಿಂಗ್ ಮಾಡಿಸ್ಕೊಂಡಿದ್ಯಾ ಅಲ್ಲ ಅವನ್ ನೋಡೋಣ ಇವನಿಗಂತೂ ಫುಲ್ ಖುಷಿ ಹೌದೇನು ಖುಷಿ ಆಯ್ತು ಮೆಲ್ಲಕ್ಕೆ ಅಷ್ಟೇನಾ ತಿರ್ಗೇನ್ ಮಾಡಿಲ್ಲ ಅಲ್ಲಡ ಒಂದು ಸ್ಮೈಲು ಸ್ಟಾಪೇ ಇಲ್ಲ ಅಯ್ಯೋ ಚೆನ್ನಾಗಿಲ್ಲ ನಾವು ಏನೋ ಮಕ ಮಾತ್ರ ದಪ್ಪ ಇತ್ತು ಚೆನ್ನಾಗಿದೆ ಚೆನ್ನಾಗಿದೆಯಾ ಅಜ್ಜಿ ಯಾರಿಗೆ ಅವಳು ಹೋಗಿ ಬರ್ತಾಳೆ 3 days ಆಫೀಸು 3 ದಿನ ಹೋಗ್ತಾಳೆ 2 ದಿನ ಇಲ್ಲಿ ಇವಾಗ ನಾಳೆಗೆ ಹೋಗ್ತಾಳೆ ಎಲೆ ಅಲ್ಲ ತೋರ್ಸಪ್ಪ ಅಲ್ಲ ಏನು ಚೆನ್ನಾಗಿದೆ ಏನು ನನ್ ಮಗನ ಇವಾಗ ದಪ್ಪ ಇದ್ದಾನ ದಪ್ಪ ಆಗ್ತಾನೆ ಕಣೆ ಆಮೇಲೆ ಸಣ್ಣಗಾದ ಈ ಮುಂದಿನ ತಿಂಗಳಿಂದ ಹೋಗ್ತೀವಿ ಮನೆ ಮಾಡ್ತೀವಿ ಇನ್ನ ವೈಟ್ ಫೀಲ್ಡ್ ಕಾಸ್ಟ್ಲಿನೇ ಏನು ಮಾಡಕ್ಕಾಗಲ್ಲ ದೂರ ಜಾಸ್ತಿ ವಿಜಯನಗರ ನಾರ್ಮಲ್ ಜಾಸ್ತಿ ದೂರ ನಾವು ಹೊರಟಿದ್ದೀವಿ ಊರಿಗೆ
ಇವ್ರು ಇರಲ್ಲ ಅನ್ಸುತ್ತೆ ಊರಿಗೆ ಹೋಗ್ತಿದ್ದೇನೆ ಇರ್ತೀವಿ. ಇರ್ತಿಲ್ಲ ಬೋಲೆ ಚೇತಾ ಬರಕ್ ಹೋಗೋನೆ. ಹೌದೇನ ಇವಂದು ಐತೆ. ನೋಡ್ತೀನಲ್ಲ ಇನ್ನೇನಿರು ಎಲ್ಲರೂ ಇರ್ತಾರಲ್ಲ ಅಪ್ಪಿ ಈ ಕಡೆ ತಗೊಂಬ ಅಲ್ಲಿ ಬೇಡ ಅಲ್ಲಿ ಬೇಡ ಕಣ ಇಲ್ಲ. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿದ್ಮೇಲೆ ಎಷ್ಟು ಮಾತಾಡ್ತೀವಿ ಅಲ್ವಾ, ಹಾಗೆ ನಾವು ಕೂಡ ಮಾತಾಡ್ತಾ ಇದ್ವಿ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಅಮ್ಮ, ಅವರ ಅಮ್ಮ, ನಮ್ಮ ಅಜ್ಜಿ. ಹಾಗೆ ನಾಳೆ ಎಷ್ಟೊಂದು ದಿನ ಆದಮೇಲೆ ಮೀಟ್ ಆಗಿದ್ದೀವಿ ಅಂತ ನಾಳೆ ಕೂಡ ಮೀಟ್ ಆಗೋಣ ಮತ್ತು ಚಿಕನ್ ಮಾಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ನಮ್ಮ ಅಜ್ಜಿ ನಮ್ಮ ಮನೆಗೆ ಬರ್ರಿ ನಾಳೆ ಎಲ್ಲರೂ ಅಂತ ಅಜ್ಜಿ ಕರಿತಾ ಇದ್ರು. ಆಯಿತು ಸರಿ ಅಂತ ಎಲ್ಲರೂ ಕೂಡ ಅಜ್ಜಿ ಮನೆಗೆ ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಹುಷಾರಿಲ್ವೇನು? ಹೌದೇನು? ಇಲ್ಲ ಜಯ ಇಲ್ಲಿಂದ ಇಲ್ಲಿಗನ ಕೊಯ್ಕೊಳಂಗಾಗಿತ್ತು. ನಮ್ದು ಮಂಚ ಇತ್ತಲ್ಲ ಕ್ಲಾಸ್ ತಕೊಂಡೆ ಗುಂಡು ಗುಂಡು ಕಾವನ್ ಕಡೆ ಪ್ರಾಣಿ. ಕಿವೆಗಳವು ಯಾಕೆ ಬಿಚ್ಚಿಟ್ಟಿದ್ಯಾ? ಒಂದ್ ಕಾಲ್ದೋಗೈತೆ ಕಣೆ ಹೋಗು ಪ್ರಾಣಿ ಅಲ್ಲಿ ಚೇರ್ ಬಿಟ್ಟು ಕರ್ದೇನಂಟೆ ಅಲ್ಲಾಗ್ಲೆ ನಾನು ನೋಡ್ಲಿಲ್ಲ. ಎಷ್ಟೊಂದಿದಾವೆ ನೋಡಿ ಇವರು. 1 2 3 4 5. ಚೆನ್ನಾಗಿ ಓಡ್ಬಿಟ್ಟೈತೆ ಅವಳ್ದು. ಮನೆಯಲ್ಲಿ 6 ಸೀಮೆ ಹಸು ಇದೆ ನೋಡಿ. ಅದಕ್ಕೆ ಹಾಲು ಕರಿಯೋ ಅಷ್ಟೊತ್ತಿಗೆ ಪಾಪ ಅವರಿಗಂತೂ ಸುಸ್ತಾಗಿರುತ್ತೆ, ಅಷ್ಟು ಹಸು ಇದೆ. ಇನ್ನ ಇವಾಗ ಅಡ್ಮಿಷನ್ಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಫ್ರೆಂಡ್ಸ್, ನಮ್ಮ ರಿಲೇಷನಲ್ಲಿ ಇಬ್ಬರು ಹುಡುಗಿರ್ದು ನವೋದಯ ಎಕ್ಸಾಮ್ ಪಾಸ್ ಆಗಿತ್ತು, ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಫಸ್ಟ್ ಹೋಗ್ಬೇಕಾದ್ರೆ ಅವರಿಗೆ ಖುಷಿ ಇರುತ್ತೆ, ಆಮೇಲೆ ಹೋದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಅಲ್ವಾ. ಯಾಕಂದರೆ ಅವರು 5th ನವೋದಯ ಎಕ್ಸಾಮ್ ಬರೆದು 6th ಅಲ್ಲಿ ಅಡ್ಮಿಷನ್ ಆಗ್ತಾರೆ. ಪೇರೆಂಟ್ಸ್ನ ಬಿಟ್ಟಿರೋದು ತುಂಬ ಕಷ್ಟ ಅಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಂಗಲ್ಲ, ಬಿಟ್ಟಿರ್ಬೇಕಲ್ಲ. ನಾನೇ ಎಷ್ಟು ಹೇಳ್ತಿದ್ದೆ ಗೊತ್ತೇ 5th ಹೋದಾಗ. ಆದ್ರೆ ಸೆಕೆಂಡ್ PUC ವರ್ಗೂ ಅವ್ರಿಗೆ ಫ್ರೀ. ಸೆಕೆಂಡ್ PU ವರ್ಗೂ ಏನು? ಚಿಂಟು ಕಟಿಂಗ್ ನೋಡೋಣ ಬಾರೋ. ನನ್ನ ಮಗ ಒಂದು ಹಣ್ಣು ತಿಂದ್ರೆ ಸಾಕು. ಸೇಮ್ ಚಿಂಟದು ಒಂದು ಚೆನ್ನಾಗಿಲ್ಲ. ಇವತ್ತು ಹೊಸದಂತ ಇಟ್ಟಿರ್ತೀನಿ, ಒಂದು ಹಣ್ಣು ತಿಂದ್ರೆ ಮುಗೀತು. ಬರಲ್ಲ ಅಷ್ಟೇ ಒಂದ್ಸಲಿ. ಅದು ಅವನು ಅಂಟಿನಲ್ಲ, ಅದಕ್ಕೆ ನಮ್ಮ ಮಕ್ಕಳು ಇವರು ಹಣ್ಣಲ್ಲಿ ರಾಜ. ಬೆಳಿಗ್ಗೆ ಕಾಳಿನ ಸಾರು ಮಾಡ್ತಿದ್ದೀನಿ ಅಮ್ಮ. ಹೌದಾ? ಹೋಗ್ತಾರೆ, ಇಲ್ಲಾಂದ್ರೆ ನಿನ್ಗೆ ಹೊಡ್ಕೊಡ್ತೀನಿ. ನೋಡ್ಕೊಬರಾಗ ಹೋಗಲ್ಲ. ಈ ಮಕ್ಕಳ ಹತ್ರ ಕೆಳಗಡೆ ಏನು ಇಡೋದು ಕಷ್ಟಪ್ಪ. ಯಾಕಂದರೆ ಮೊನ್ನೆ ನನ್ನ ಮೊಬೈಲ್ ತೊಗೊಂಡು ಮೇಲಿಂದ ಕೆಳಗಡೆ ಟಪ್ ಅಂತ ಎಸ್ದ. ಸೊ ಅದ್ರ ಡಿಸ್ಪ್ಲೇನೇ ಹೋಗ್ಬಿಡ್ತು. ಹಾಗೆ ಸತೀಶ್ದು ಕೂಡ ಲ್ಯಾಪ್ಟಾಪ್ ಚಾರ್ಜರ್ ತೊಗೊಂಡು ಲ್ಯಾಪ್ಟಾಪ್ ಡಿಸ್ಪ್ಲೇ ಮೇಲೆ ಚೆನ್ನಾಗಿ ಕುಟ್ಟಿದ್ದಾನೆ, ಹೊಡೆದಿದ್ದಾನೆ. ಸೊ ಆ ಡಿಸ್ಪ್ಲೇ ಫುಲ್ ಪೀಸ್ ಆಗಿಬಿಟ್ಟಿದೆ. ಅದು ಆಫೀಸ್ ಲ್ಯಾಪ್ಟಾಪ್ ಬೇರೆ. ಸೊ ಅದಕ್ಕೆ ಅದನ್ನು ರಿಟರ್ನ್ ಮಾಡಿ ಹೊಸದು ತೊಗೊಬಂದರು. ಬಟ್ ಅದ್ರ ಚಾರ್ಜಸ್ಸು ನಾವು ಪೇ ಮಾಡಬೇಕು ಅಂತ ಆಫೀಸ್ ಅವ್ರು ಹೇಳಿದ್ದಾರೆ. ಎಷ್ಟು ಮಾಡ್ತಾರೋ ಗೊತ್ತಿಲ್ಲ.
ಶೇಕ್ ಹ್ಯಾಂಡ್ ಕೊಡು ಋತ್ವಿ, ಶೇಕ್ ಹ್ಯಾಂಡ್ ಕೊಡು. ಜತುಗ್ ಶೇಕ್ ಹ್ಯಾಂಡ್ ಕೊಡು. ಓ ನೇರಿಯಲ್. ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಪ್ರಣಿ ಹಾಲು ಹಾಕ್ ಬಂದ, ಹಾಲು ಹಾಕ್ ಬಂದ ಡೈರಿಗೆ. ಹಾಯ್ ಮಾಡು. ಗೌಡ ಚೆನ್ನಾಗಿದ್ದೀರಿ? ಹೇ ನೀನ್ ಸ್ನಾನ ಮಾಡ್ಸಕ್ ಬರೋದು? ಕೊಟ್ಟೆ 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 ಕೊಟ್ಟೆ. 3 ಜನಕ್ಕೂ ಈ ಅಜ್ಜಿನೇನಾ ಮಾಡ್ಸಿರೋದು? 3 ಜನಕ್ಕೂ ಮಾಡ್ಸಿದ್ಯ ನೋಡಿ. ಈ 3 ಜನಕ್ಕೂ ಹುಟ್ಟಿದಾಗ 1 ಮಂತ್ ಈ ಅಜ್ಜಿನೇ ಬಂದು ಸ್ನಾನ ಮಾಡಿಸ್ತಾ ಇತ್ತು. ಯಾಕಂದರೆ ಹುಟ್ಟಿದ ಪಾಪು ತುಂಬ ಚಿಕ್ಕದಾಗಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಇವರಾದರೆ ಸ್ವಲ್ಪ ಅನುಭವ ಇರುತ್ತೆ ಅಂತ ಈ ಅಜ್ಜಿನ ಕರೆಸ್ಕೊಳ್ತಾ ಇದ್ವಿ ಡೈಲಿ. ಏನ್ ಆಟ ಆಡ್ತಾ ಇದ್ದೀರಾ? ಬಾ ನೀನು ಮಾಡು, ಬಾ ಅವ್ರ ಹತ್ರನೇ ಇಸ್ಕ ಕೊಡ್ತಾರೆ. ಹೋಗ್ರಿ ನೀವೊಂದು ಮಾಡ್ರಿ. ಇಲ್ಲೇ ಬಾ, ಇಲ್ಲೇ ಬಾ, ಬಾ ಅಜ್ಜಿ ಕುಡಿ ಫಸ್ಟ್. ದೂರ ದೂರ ಬಿಸಾಟ್ರೆ ಹೋಯ್ತು ಅಷ್ಟೇ. ಬಾಯ್ ಪ್ರಣಿ ಬಾಯ್. ಪ್ರಣಿ ಬಾಯ್. ನೀನ್ ಮಾಡು ಋತ್ವಿ, ಋತ್ವಿ ಮಾಡು ಮಾಡು ಋತ್ವಿ. ಯಾಕೆ ಅವ್ರು ಅಷ್ಟು ವೆಯ್ಟ್ ಇಲ್ಲೇನ? ಅವ್ರು ಇಲ್ವೇ ಅಷ್ಟು? ಇವನೇನು ಅಷ್ಟೊಂದು ದಪ್ಪ ಇಲ್ಲ ಕಣೆ, ಇವನು 11 ಅಷ್ಟೇ. 11:30. ರಾಣಿ ಲಕ್ಷ್ಮಿ ಅವರೆಲ್ಲ ಹೋದರು. ಸೊ ನಾವು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಮತ್ತು ನಾಳೆ ಪ್ಲ್ಯಾನು ಮತ್ತು ಅಜ್ಜಿ ಮನೇಲಿ ಮೀಟ್ ಆಗೋಣ ಅಂತ ಹೇಳಿದ್ವಲ್ಲ, ಸೊ ಅದಕ್ಕೆ ಮತ್ತೆ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ವಿ. ಈಗ ಇಲ್ಲ ಇದ್ದಾನೆ, ನೀನು ಮಾಡು. ಜತು ಬಾಯ್.